ವೀಕ್ಷಕರೇ, ಈ ವಾರ ಬಿಗ್ ಬಾಸ್ ಕನ್ನಡ ಸೀಸನ್ 12 ಮನೆಯಿಂದ ಗಿಲ್ಲಿ ನಟ ಸೂರಜ್, ರಾಶಿಕಾ ಶೆಟ್ಟಿ, ಅಭಿಷೇಕ್ ಮತ್ತು ಸ್ಪಂದನ ಸೋಮಣ್ಣ, ರಕ್ಷಿತಾ ಶೆಟ್ಟಿ ಮತ್ತು ಕಾವ್ಯ ಶೈವ ನಾಮಿನೇಟ್ ಆಗಿದ್ದು, ಈ ಎಲ್ಲರಲ್ಲೂ ಕೂಡ ಗಿಲ್ಲಿ ನಟ ರಕ್ಷಿತಾ ಮತ್ತು ಕಾವ್ಯ ಅವರಿಗೆ ಅತಿ ಹೆಚ್ಚು ವೋಟ್ಗಳು ಬಂದಿದೆ. ಆದ್ರೆ ಅತಿ ಕಡಿಮೆ ವೋಟ್ಗಳು ಬಂದಂತಹ ಸೂರಜ್, ರಾಶಿಕಾ ಶೆಟ್ಟಿ, ಅಭಿಷೇಕ್ ಮತ್ತು ಸ್ಪಂದನ ಸೋಮಣ್ಣ ಬಾಟಮ್ ಲಿಸ್ಟ್ ನಲ್ಲಿದ್ದು, ಕೊನೆಯಲ್ಲಿ ಅತಿ ಕಡಿಮೆ ವೋಟ್ಗಳು ಬಂದು ಅಭಿಷೇಕ್ ಅವರು ಈ ವಾರ ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ನ 10ನೇ ವಾರದಂದು ಎಲಿಮಿನೇಟ್ ಆಗಿದ್ದಾರೆ. ಆದ್ರೆ ವೀಕ್ಷಕರೇ, ನಿಜವಾಗ್ಲೂ ಅಭಿಷೇಕ್ ಅವರು ಎಲಿಮಿನೇಟ್ ಆಗಿದ್ದಾರಾ ಅಥವಾ ಸೀಕ್ರೆಟ್ ರೂಮ್ಗೆ ಕಳಿಸಿದ್ದಾರಾ ಅನ್ನುವ ಸಾಕಷ್ಟು ಚರ್ಚೆಗಳು ಕೂಡ ಸಾಮಾಜಿಕ ತಾಣಗಳಲ್ಲಿ ಕೇಳಿ ಬರ್ತಿದ್ದು, ಇದಕ್ಕೆ ಫೈನಲ್ ಆಗಿ ಸ್ಪಷ್ಟನೆಯನ್ನ ಈ ವಿಡಿಯೋದಲ್ಲಿ ನಾವು ನೋಡ್ಕೊಂಡು ಬರೋಣ. ಹೌದು ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 12 ನ ಅತಿ ಕಡಿಮೆ ವೋಟ್ಗಳು ಬಂದಿರುವ ಕಾರಣ ನಿನ್ನೆನೆ ಅಭಿಷೇಕ್ ಅವರನ್ನ ಕಿಚ್ಚ ಸುದೀಪ್ ಎಲಿಮಿನೇಟ್ ಮಾಡಿದ್ದು, ಇವತ್ತಿನ ರಾತ್ರಿಯ ಎಲಿಮಿನೇಷನ್ ಎಪಿಸೋಡ್ ಮುಗಿದ ತಕ್ಷಣವೇ ಬಿಗ್ ಬಾಸ್ ಮನೆಯಿಂದ ಹೊರ ಕಳಿಸ್ತಾರೆ. ಅದು ಬಿಟ್ಟು ಅಭಿಷೇಕ್ ಅವರನ್ನ ಯಾವುದೇ ಒಂದು ಸೀಕ್ರೆಟ್ ರೂಮ್ ಅಲ್ಲಿ ಇಟ್ಟಿಲ್ಲ ಅನ್ನೋದು 100% ಪಕ್ಕಾ ಮಾಹಿತಿಯಾಗಿದೆ. ವೀಕ್ಷಕರೇ, ಯಾರೆಲ್ಲ ಈ ಸಲದ ಬಿಗ್ ಬಾಸ್ ನಲ್ಲಿ ಗಿಲ್ಲಿ ನಟ ಅಥವಾ ರಕ್ಷಿತಾಗೆ ಸಪೋರ್ಟ್ ಮಾಡ್ತೀರಾ, ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ.